ಓಂ ಶಾಂತಿ. ಮುರುಳಿಯ ದಿನಾಂಕ 25/3/2024. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಅಂತರ್ಮುಖಿಗಳಾಗಿ ವಿಚಾರ ಸಾಗರ ಮಂಥನ ಮಾಡಿ, ಆಗ ಖುಷಿ ಮತ್ತು ನಶೆ ಇರುತ್ತದೆ. ನೀವು ತಂದೆಯ ಸಮಾನ ಶಿಕ್ಷಕರಾಗಿ ಬಿಡುತ್ತೀರಿ. ಪ್ರಶ್ನೆ: ಯಾವ ಆಧಾರದ ಮೇಲೆ ಆಂತರಿಕ ಖುಷಿ ಸ್ಥಿರವಾಗಿರಲು ಸಾಧ್ಯ? ಉತ್ತರ: ಯಾವಾಗ ಅನ್ಯರ ಕಲ್ಯಾಣ ಮಾಡಿ ಎಲ್ಲರನ್ನ ಖುಷಿಪಡಿಸುತ್ತೀರೋ ಆಗ ಖುಷಿ ಸ್ಥಿರವಾಗಿರಲು ಸಾಧ್ಯ. ದಯಾಹೃದಯಿಗಳಾಗಿ ಆಗ ಖುಷಿ ಇರುತ್ತದೆ. ಯಾರು ದಯಾಹೃದಯಿಗಳಾಗುತ್ತಾರೆಯೋ ಅವರ ಬುದ್ಧಿಯಲ್ಲಿರುತ್ತದೆ, ಓಹೋ, ನಮಗೆ ಸರ್ವ ಆತ್ಮಗಳ ತಂದೆ ಓದಿಸುತ್ತಿದ್ದಾರೆ, ಪಾವನರನ್ನಾಗಿ ಮಾಡುತ್ತಿದ್ದಾರೆ, ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ಇಂತಹ ಖುಷಿಯನ್ನು ಅವರು ದಾನ ಮಾಡುತ್ತಾ ಇರುತ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಕೇಳುತ್ತಾರೆ, ಮಕ್ಕಳೇ, ಓಂ ಶಾಂತಿ ಎಂದು ಯಾರು ಹೇಳಿದರು? ಮಕ್ಕಳು ಶಿವ ತಂದೆ ಎಂದು ಉತ್ತರಿಸಿದರು. ಹೌದು, ಶಿವ ತಂದೆಯೂ ಹೇಳಿದರು, ಏಕೆಂದರೆ ಮಕ್ಕಳಿಗೂ ಸಹ ಇದು ತಿಳಿದಿದೆ, ಇವರು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ತಿಳಿಸುತ್ತಾರೆ, ನಾನು ಕಲ್ಪಕಲ್ಪವೂ ಈ ರಥದಲ್ಲಿಯೇ ಬಂದು ಓದಿಸುತ್ತೇನೆ. ಇವರು ಓದಿಸುವಂತಹ ಶಿಕ್ಷಕರಾಗಿದ್ದಾರೆ. ಹೇಗೆ ಶಿಕ್ಷಕರು ಬಂದರೆಂದರೆ ಗುಡ್ ಮಾರ್ನಿಂಗ್ ಎಂದು ಹೇಳುತ್ತಾರೆ, ಆಗ ಮಕ್ಕಳು ಸಹ ಗುಡ್ ಮಾರ್ನಿಂಗ್ ಎಂದು ಹೇಳುತ್ತಾರೆ. ಇಲ್ಲಿ ನೀವು ಸಹ ತಿಳಿದುಕೊಂಡಿದ್ದೀರಿ, ಆತ್ಮಗಳಿಗೆ ಸ್ವಯಂ ಪರಮಾತ್ಮನೇ ಗುಡ್ ಮಾರ್ನಿಂಗ್ ಹೇಳುತ್ತಾರೆ. ಲೌಕಿಕ ರೀತಿಯಲ್ಲಂತೂ ಗುಡ್ ಮಾರ್ನಿಂಗ್ ಎಂದು ಅನೇಕರು ಬಹಳ ಹೇಳುತ್ತಿರುತ್ತಾರೆ, ಆದರೆ ಇವರಂತೂ ಬೇಹದಿನ ತಂದೆಯಾಗಿದ್ದಾರೆ. ಇವರೇ ಬಂದು ಓದಿಸುತ್ತಾರೆ, ಮಕ್ಕಳಿಗೆ ಇಡೀ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಯಾರೆಲ್ಲ ಆತ್ಮಗಳಿದ್ದಾರೆಯೋ ಅವರೆಲ್ಲರ ತಂದೆಯು ಬಂದಿದ್ದಾರೆ. ಇಡೀ ದಿನದಲ್ಲಿ ಈ ನಿಶ್ಚಯವು ಬುದ್ಧಿಯಲ್ಲಿರಬೇಕು, ಬೇಹದಿನ ತಂದೆಯು ನಮಗೆ ಓದಿಸುತ್ತಿದ್ದಾರೆ. ಅವರು ನಮ್ಮ ತಂದೆ, ಶಿಕ್ಷಕ, ಸದ್ಗುರುವೂ ಆಗಿದ್ದಾರೆ. ಅವರನ್ನು ರಚಯಿತನಿಂತಲೂ ಹೇಳಲಾಗುತ್ತದೆ. ಇದನ್ನು ಸಹ ತಿಳಿಸಬಹುದು, ಆತ್ಮಗಳನ್ನು ರಚಿಸುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಬೀಜರೂಪನಾಗಿದ್ದೇನೆ. ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷದ ಜ್ಞಾನವನ್ನು ನಿಮಗೆ ತಿಳಿಸುತ್ತೇನೆ. ಈ ಜ್ಞಾನವನ್ನು ಬೀಜ ಅಂದರೆ ತಂದೆಯ ವಿನಃ ಮತ್ಯಾರು ಕೊಡುತ್ತಾರೆ? ಅವರು ವೃಕ್ಷವನ್ನು ರಚಿಸಿದರು ಎಂದು ಹೇಳುವುದಿಲ್ಲ. ತಂದೆ ಹೇಳುತ್ತಾರೆ, ಮಕ್ಕಳೇ, ಇದಂತೂ ಅನಾದಿಯಾಗಿದೆ. ಇಲ್ಲವೆಂದರೆ ಈ ವೃಕ್ಷವು ಯಾವಾಗ ಹೇಗೆ ರಚನೆಯಾಯಿತು? ನಾನು ಇದರ ತಿಥಿ ತಾರೀಕು ಎಲ್ಲವನ್ನ ತಿಳಿಸುತ್ತಿದ್ದೆನು, ಆದರೆ ಇದಂತೂ ಅನಾದಿ ರಚನೆಯಾಗಿದೆ. ತಂದೆಯನ್ನು ಜ್ಞಾನಸಾಗರನೆಂದು ಹೇಳಲಾಗುತ್ತದೆ. ತಿಳಿಸುವವರು ಅಂದರೆ ವೃಕ್ಷದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿದಿದ್ದಾರೆ. ತಂದೆಯೇ ಮನುಷ್ಯ ಸೃಷ್ಟಿರೂಪಿ ಬೀಜರೂಪನಾಗಿದ್ದಾರೆ, ಜ್ಞಾನಸಾಗರನಾಗಿದ್ದಾರೆ. ಅವರಲ್ಲಿಯೇ ಎಲ್ಲ ಜ್ಞಾನವಿದೆ. ಅವರೇ ಬಂದು ಮಕ್ಕಳಿಗೆ ಓದಿಸುತ್ತಾರೆ. ಎಲ್ಲ ಮನುಷ್ಯರು ಕೇಳುತ್ತಿರುತ್ತಾರೆ, ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ಎಂದು. ನೀವು ಈಗ ಹೇಳುತ್ತೀರಿ, ಶಾಂತಿಯಂತೂ ಜ್ಞಾನಸಾಗರನೇ ಸ್ಥಾಪನೆ ಮಾಡುತ್ತಾರೆ. ಅವರು ಸುಖ, ಶಾಂತಿ ಮತ್ತು ಜ್ಞಾನದ ಸಾಗರನಾಗಿದ್ದಾರೆ. ಯಾವ ಜ್ಞಾನವಿದೆ? ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಶಾಸ್ತ್ರಗಳನ್ನು ಸಹ ಜ್ಞಾನವೆಂದು ಮನುಷ್ಯರು ತಿಳಿಯುತ್ತಾರೆ. ಈಗ ಶಾಸ್ತ್ರಗಳನ್ನು ತಿಳಿಸುವವರು ಅನೇಕರಿದ್ದಾರೆ. ಬೇಹದಿನ ತಂದೆಯು ತಾವೇ ಬಂದು ಪರಿಚಯವನ್ನು ಕೊಡುತ್ತಾರೆ ಮತ್ತು ಅವರು ಬರುವುದರಿಂದಲೇ ಶಾಂತಿ ಸ್ಥಾಪನೆಯಾಗುತ್ತದೆ. ಶಾಂತಿಧಾಮದಲ್ಲಂತೂ ಶಾಂತಿಯೇ ಶಾಂತಿ ಇರುತ್ತದೆ. ಶಾಂತಿಧಾಮದಲ್ಲಿ ಎಲ್ಲರೂ ಶಾಂತಿಯಲ್ಲಿದ್ದೆವು ಎಂಬ ಮಾತನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಇಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ಎನ್ನುತ್ತಿರುತ್ತಾರೆ, ಆದರೆ ಇಲ್ಲಿ ಅವಶ್ಯವಾಗಿ ಶಾಂತಿ ಇತ್ತು. ರಾಮರಾಜ್ಯದ ಶಾಂತಿಯೂ ಬೇಕು. ಆ ರಾಮರಾಜ್ಯವು ಯಾವಾಗ ಇತ್ತು ಎಂದು ಯಾರಿಗೂ ತಿಳಿದಿಲ್ಲ. ತಂದೆಗೆ ತಿಳಿದಿದೆ, ಅನೇಕ ಆತ್ಮಗಳಿದ್ದಾರೆ, ನಾನು ಇವರೆಲ್ಲರ ತಂದೆಯಾಗಿದ್ದೇನೆ. ಹೀಗೆ ಮತ್ಯಾರು ಹೇಳಲು ಸಾಧ್ಯವಿಲ್ಲ. ಯಾರೆಲ್ಲ ಆತ್ಮಗಳು ಇದ್ದಾರೆಯೋ ಎಲ್ಲರೂ ಈ ಸಮಯದಲ್ಲಿ ಇಲ್ಲಿಯೇ ಇದ್ದಾರೆ. ಮೊದಲು ಶಾಂತಿಧಾಮದಲ್ಲಿ ಇದ್ದರು, ನಂತರ ಸುಖಧಾಮದಿಂದ ದುಃಖಧಾಮದಲ್ಲಿ ಬಂದಿದ್ದಾರೆ. ಈ ಸುಖ ದುಃಖದ ಆಟವು ಹೇಗೆ ಮಾಡಲ್ಪಟ್ಟಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಇದು ಆವಗಮನದ ಆಟವಾಗಿದೆ ಎಂದು ಹೇಳಿಬಿಡುತ್ತಾರೆ. ಆದರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಶಿವ ತಂದೆ ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ, ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಅವರು ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಹಾಗೂ ನಮಗೆ ಓದಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವೇ ದೇವತೆಗಳಾಗಿದ್ದೀರಿ. ನಾನು ಎಲ್ಲ ಆತ್ಮರ ತಂದೆ ನಿಮಗೆ ಓದಿಸುತ್ತಿದ್ದೇನೆ.
ಎಂಬ ಮಾತನ್ನು ಯಾರೂ ಹೇಳುವುದಿಲ್ಲ. ಇದು ಎಷ್ಟು ದೊಡ್ಡ ಬೇಹದಿನ ನಾಟಕವಾಗಿದೆ. ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ, ಆದರೆ ಇದು ಕೇವಲ 5,000 ವರ್ಷಗಳ ಆಟವಾಗಿದೆ ಎಂದು ನೀವು ಹೇಳುತ್ತೀರಿ. ಈಗ ನಿಮಗೆ ಗೊತ್ತಿದೆ, ಶಾಂತಿ 2 ಪ್ರಕಾರದ್ದಾಗಿದೆ. ಒಂದು ಶಾಂತಿಧಾಮದ ಶಾಂತಿ, ಇನ್ನೊಂದು ಸುಖಧಾಮದ ಶಾಂತಿ. ಸರ್ವ ಆತ್ಮಗಳ ತಂದೆಯು ನಮಗೆ ಓದಿಸುತ್ತಾರೆಂದು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಇದು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ಬೇಹದಿನ ತಂದೆಯಾಗಿದ್ದಾರಲ್ಲವೇ? ಎಲ್ಲ ಧರ್ಮದವರು ಅವರಿಗೆ ಅಲ್ಲ, ಗಾಡ್ ಫಾದರ್ ಇತ್ಯಾದಿಯಾಗಿ ಹೇಳುತ್ತಾರೆ. ಅವರ ವಿಧಿಯೂ ಸಹ ಅವಶ್ಯವಾಗಿ ಇಷ್ಟು ಶ್ರೇಷ್ಠವಾಗಿ ಇರುತ್ತದೆಯಲ್ಲವೇ? ಇದು ಇಡೀ ದಿನ ಬುದ್ಧಿಯಲ್ಲಿರಬೇಕು. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಹೊಸ ಮಾತುಗಳನ್ನು ತಿಳಿಸುತ್ತೇನೆ, ಹೊಸ ಪದ್ಧತಿಯಿಂದ ಓದಿಸುತ್ತೇನೆ. ನೀವು ಮತ್ತೆ ಅನ್ಯರಿಗೆ ಓದಿಸುತ್ತೀರಿ. ಭಕ್ತಿ ಮಾರ್ಗದಲ್ಲಿ ದೇವಿಯರಿಗೂ ಬಹಳ ಮಹಿಮೆ ಇದೆ. ವಾಸ್ತವದಲ್ಲಿ ಈ ಬ್ರಹ್ಮರವರು ಸಹ ದೊಡ್ಡ ತಾಯಿಯಾಗಿದ್ದಾರೆ. ಇವರಿಗಂತೂ, ಅಂದರೆ ಶಿವ ತಂದೆಗೆ ಕೇವಲ ತಂದೆ ಎಂದು ಹೇಳುತ್ತಾರೆ. ಇಬ್ಬರನ್ನು ಸೇರಿಸಿ ಮಾತ್ಪಿತಾ ಎಂದು ಹೇಳುತ್ತಾರೆ. ಈ ತಾಯಿಯ ಮೂಲಕ ತಂದೆಯು ನಿಮ್ಮನ್ನು ದತ್ತು ಮಾಡಿಕೊಂಡು ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಪ್ರತಿ 5,000 ವರ್ಷಗಳ ನಂತರ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ. ಈ ಸೃಷ್ಟಿಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ. ನೀವು ಒಂದೊಂದು ಶಬ್ದವನ್ನು ಹೊಸದಾಗಿ ಕೇಳುತ್ತೀರಿ. ಜ್ಞಾನಸಾಗರ ತಂದೆಯದು ಆತ್ಮಿಕ ಜ್ಞಾನವಾಗಿದೆ. ಪರಮ ಆತ್ಮನಾದ ತಂದೆಯೇ ಜ್ಞಾನಸಾಗರನಾಗಿದ್ದಾರೆ. ಆತ್ಮವು ಬಾಬಾ ಎಂದು ಹೇಳುತ್ತದೆ. ಮಕ್ಕಳು ಸಹ ಎಲ್ಲ ಮಾತುಗಳನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡುತ್ತೀರಿ. ಯಾವಾಗ ಅಂತರ್ಮುಖಿಯಾಗಿ ಹೀಗೆ ವಿಚಾರಸಾಗರ ಮಂಥನ ಮಾಡುತ್ತೀರಿ, ಆಗ ಖುಷಿ ಮತ್ತು ನಶೆ ಏರುತ್ತದೆ. ಹಿರಿಯ ಶಿಕ್ಷಕರಂತೂ ಶಿವ ತಂದೆಯಾಗಿದ್ದಾರೆ. ಅವರು ಮತ್ತೆ ನಿಮ್ಮನ್ನು ಶಿಕ್ಷಕರನ್ನಾಗಿ ಮಾಡುತ್ತಾರೆ. ಶಿಕ್ಷಕರಲ್ಲಿಯೂ ನಂಬರ್ ವಾರಿದ್ದಾರೆ. ತಂದೆಗೆ ಗೊತ್ತಿದೆ, ಇಂತಿಂತಹ ಮಕ್ಕಳು ಬಹಳ ಚೆನ್ನಾಗಿ ಓದಿಸುತ್ತಾರೆ. ಆದ್ದರಿಂದ ಎಲ್ಲರೂ ಖುಷಿಯಾಗಿ ಹೇಳುತ್ತಾರೆ, ನಿಮ್ಮನ್ನು ಈ ರೀತಿ ಯಾರು ಮಾಡಿದರು? ಅವರ ಬಳಿ ನಮ್ಮನ್ನು ಸಹ ಬೇಗ ಕರೆದುಕೊಂಡು ಹೋಗಿ ಎಂದು. ತಂದೆಯು ತಿಳಿಸುತ್ತಾರೆ, ನಾನು ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ಇವರಲ್ಲಿ ಪ್ರವೇಶ ಮಾಡುತ್ತೇನೆ, ನಿಮಗೆ ಓದಿಸುತ್ತೇನೆ. ಕಲ್ಪಕಲ್ಪವು ನಾನೇ ಅನೇಕ ಬಾರಿ ಈ ಭಾರತದಲ್ಲಿ ಬಂದಿದ್ದೇನೆ. ಈ ಮಾತುಗಳನ್ನು ಕೇಳಿ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಬೇಹದಿನ ತಂದೆಯು ನಮಗೆ ಓದಿಸುತ್ತಾರೆ. ಅವರಿಗೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹೆಸರುಗಳಿವೆ. ಕೆಲವರು ಪರಮಾತ್ಮ, ಇನ್ನು ಕೆಲವರು ರಾಮ, ಪ್ರಭು, ಅಲ್ಲಹ್, ಗಾಡ್ ಎಂದು ಹೇಳುತ್ತಾರೆ. ಒಬ್ಬರೇ ಶಿಕ್ಷಕನಿಗೆ ಎಷ್ಟೊಂದು ಹೆಸರುಗಳನ್ನಿಟ್ಟು ಬಿಟ್ಟಿದ್ದಾರೆ. ಶಿಕ್ಷಕರಿಗಂತೂ ಒಂದೇ ಹೆಸರಿರುತ್ತದೆ, ಅನೇಕ ಹೆಸರುಗಳಿರುತ್ತದೆಯೇ? ಎಷ್ಟೊಂದು ಭಾಷೆಗಳಿವೆ ಅಂದಾಗ ಕೆಲವರು ಖುದ, ಕೆಲವರು ಗಾಡ್ ಏನನ್ನೂ ಹೇಳಿಬಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಮಕ್ಕಳಿಗೆ ಓದಿಸಲು ಬಂದಿದ್ದೇನೆ. ಓದಿ ಯಾವಾಗ ದೇವತೆಗಳಾಗುತ್ತೀರೋ ಆಗ ವಿನಾಶ ಆಗಿಬಿಡುತ್ತದೆ. ಈಗಂತೂ ಹಳೆಯ ಪ್ರಪಂಚವಿದಾಗಿದೆ, ಅದನ್ನು ಹೊಸದನ್ನಾಗಿ ಯಾರು ಮಾಡುವುದು? ತಂದೆಯು ತಿಳಿಸುತ್ತಾರೆ, ಇದು ನನ್ನದೇ ಪಾತ್ರವಾಗಿದೆ. ನಾನು ನಾಟಕದ ವಶದಲ್ಲಿದ್ದೇನೆ. ಅರ್ಧಕಲ್ಪ ಹಿಡಿಸುತ್ತದೆ. ಈಗ ಮತ್ತೆ ತಂದೆಯು ಬಂದಿದ್ದಾರೆ. ನಮಗೆ ಓದಿಸುವವರು ಸಹ ಅವರೇ ಆಗಿದ್ದಾರೆ. ಶಾಂತಿ ಸ್ಥಾಪನೆ ಮಾಡುವವರು ಅವರೇ ಆಗಿದ್ದಾರೆ. ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತೋ ಆಗ ಶಾಂತಿ ಇತ್ತು. ಇಲ್ಲಿ ಅಶಾಂತಿ ಇದೆ. ತಂದೆಯು ಒಬ್ಬರೇ ಆಗಿದ್ದಾರೆ, ಆತ್ಮಗಳು ಅನೇಕರಿದ್ದಾರೆ. ಇದು ಎಷ್ಟೊಂದು ವಿಚಿತ್ರವಾದ ಮತವಾಗಿದೆ. ತಂದೆಯು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ, ಅವರೇ ನಮಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು. ನೀವು ತಿಳಿಯುತ್ತೀರಿ, ನಾವೇ ಗೋಪಿಕೆಯರಾಗಿದ್ದೇವೆ ಮತ್ತು ತಂದೆಯು ಗೋಪಿ ವಲ್ಲಭನಾಗಿದ್ದಾರೆ. ಕೇವಲ ಆತ್ಮಗಳಿಗೆ ಗೋಪಿಕೆಯರೆಂದು ಹೇಳುವುದಿಲ್ಲ, ಶರೀರವಿದೆ. ಆದ್ದರಿಂದಲೇ ಗೋಪಿಕೆಯರು ಅಥವಾ ಸಹೋದರ ಸಹೋದರಿಯರೆಂದು ಹೇಳಲಾಗುತ್ತದೆ. ಗೋಪಿ ವಲ್ಲಭ ಶಿವ ತಂದೆಯ ಮಕ್ಕಳಾಗಿದ್ದೇವೆ. ಗೋಪಿಕೆಯರೆಂಬ ಶಬ್ದವೇ ಮಧುರವಾಗಿದೆ. ಗಾಯನವಿದೆ, ಅಚ್ಯುತಂ ಕೇಶವಂ ಗೋಪಿ ವಲ್ಲಭಂ ಜಾನಕೀನಾಥಂ. ಈ ಮಹಿಮೆಯು ಈ ಸಮಯದ್ದಾಗಿದೆ. ಆದರೆ ಇದನ್ನು ಅರಿಯದಿರುವ ಕಾರಣ ಎಲ್ಲ ಮಾತುಗಳನ್ನು ಬೆಲ್ಲಕ್ಕೆ ಗೊತ್ತು, ಬೆಲ್ಲದ ಚೀಲಕ್ಕೆ ಗೊತ್ತು ಎನ್ನುವಂತೆ ಮಾಡಿಬಿಟ್ಟಿದ್ದಾರೆ. ತಂದೆಯು ಕುಳಿತು ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಸುತ್ತಾರೆ. ಮನುಷ್ಯರು ಕೇವಲ ಈ ಖಂಡಗಳ ಬಗ್ಗೆ ತಿಳಿದಿದ್ದಾರೆ. ಸತ್ಯಯುಗದಲ್ಲಿ ಯಾರ ರಾಜ್ಯವಿತ್ತು,
ಎಷ್ಟು ಸಮಯ ನಡೆಯಿತು ಎಂಬುದನ್ನು ತಿಳಿದುಕೊಂಡಿಲ್ಲ. ಏಕೆಂದರೆ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ. ಘೋರ ಅಂಧಕಾರದಲ್ಲಿದ್ದಾರೆ. ಈಗ ತಂದೆಯು ಬಂದು ನಿಮಗೆ ಸೃಷ್ಟಿಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ. ಇದನ್ನು ತಿಳಿಯುವುದರಿಂದ ನೀವು ತ್ರಿಕಾಲದರ್ಶಿ, ತ್ರಿನೇತ್ರಿಗಳಾಗಿ ಬಿಡುತ್ತೀರಿ. ಇದು ವಿದ್ಯೆಯಾಗಿದೆ. ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ಕಲ್ಪಕಲ್ಪವು ಕಲ್ಪದ ಸಂಗಮಯುಗದಲ್ಲಿ ಬಂದು ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತೇನೆ. ನಂಬರ್ ವಾರ್ ನೀವೇ ಆಗುತ್ತೀರಿ. ವಿದ್ಯೆಯಿಂದಲೇ ಪದವಿ ಸಿಗುತ್ತದೆ. ಬೇಹದಿನ ತಂದೆಯೇ ಓದಿಸುತ್ತಾರೆಂದು ನಿಮಗೆ ಗೊತ್ತಿದೆ. ಪರಮಾತ್ಮನು ನಾಮರೂಪದಿಂದ ಭಿನ್ನವಾಗಿದ್ದಾರೆ. ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಮನುಷ್ಯರು ಹೇಳಿಬಿಡುತ್ತಾರೆ. ಏನೇನೋ ಹೇಳುತ್ತಿರುತ್ತಾರೆ. ದೇವಿಯರಿಗೂ ಸಹ ಎಷ್ಟೊಂದು ಭುಜಗಳನ್ನು ತೋರಿಸಿದ್ದಾರೆ. ರಾವಣನಿಗೆ 10 ತಲೆಗಳನ್ನು ತೋರಿಸುತ್ತಾರೆ. ಅಂದಾಗ ಮಕ್ಕಳಿಗೆ ಹೃದಯದಲ್ಲಿ ಬರಬೇಕು, ಎಲ್ಲ ಆತ್ಮಗಳ ತಂದೆಯು ನಮಗೆ ಓದಿಸುತ್ತಾರೆ, ಪಾವನರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಆಂತರಿಕವಾಗಿ ಎಷ್ಟೊಂದು ಖುಷಿ ಇರಬೇಕು. ಆದರೆ ಆ ಖುಷಿಯು ಯಾವಾಗ ನೀವು ಅನ್ಯರ ಕಲ್ಯಾಣ ಮಾಡಿ ಎಲ್ಲರನ್ನ ಖುಷಿಪಡಿಸುತ್ತೀರೋ, ದಯಾಹೃದಯಿಗಳಾಗುತ್ತೀರೋ, ಆಗ ಆ ಖುಷಿ ಇರುತ್ತದೆ. ಓಹೋ ಬಾಬಾ, ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ. ರಾಜ, ರಾಣಿ, ಪ್ರಜೆ ಎಲ್ಲರೂ ವಿಶ್ವದ ಮಾಲೀಕರಾಗುತ್ತಾರಲ್ಲವೇ? ಅಲ್ಲಿ ಮಂತ್ರಿಗಳಿರುವುದಿಲ್ಲ. ಈಗ ರಾಜರಿಲ್ಲದ ಕಾರಣ ಎಲ್ಲದಕ್ಕೂ ಮಂತ್ರಿಗಳೇ ಇದ್ದಾರೆ. ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ. ಅಂದ ಮೇಲೆ ಇದು ಬುದ್ಧಿಯಲ್ಲಿ ಬರಬೇಕು. ಬೇಹದಿನ ತಂದೆಯು ನಮಗೆ ಏನನ್ನ ಓದಿಸುತ್ತಾರೆ? ಯಾರು ಚೆನ್ನಾಗಿ ಓದುತ್ತಾರೋ ಅವರೇ ಮೊದಲು ಬರುತ್ತಾರೆ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಈ ಲಕ್ಷ್ಮೀನಾರಾಯಣರು ಇಷ್ಟೊಂದು ಸಾಹುಕಾರರು ಹೇಗಾದರು? ಏನು ಮಾಡಿದರು? ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಬಹಳ ಸಾಹುಕಾರರಾದರೆ ಇವರು ಇಂತಹ ಶ್ರೇಷ್ಠ ಕರ್ಮ ಮಾಡಿದ್ದಾರೆಂದು ತಿಳಿಯುತ್ತಾರೆ. ಈಶ್ವರಾರ್ಥವಾಗಿ ದಾನ ಪುಣ್ಯವನ್ನು ಮಾಡುತ್ತಾರೆ. ಇದರ ಪ್ರತಿಯಾಗಿ ನಮಗೆ ಬಹಳಷ್ಟು ಸಿಗುತ್ತದೆ ಎಂದು ತಿಳಿಯುತ್ತಾರೆ. ಅದರಿಂದ ಇನ್ನೊಂದು ಜನ್ಮದಲ್ಲಿ ಸಾಹುಕಾರರಾಗಿ ಬಿಡುತ್ತಾರೆ. ಆದರೆ ಅವರು ಪರೋಕ್ಷವಾಗಿ ಕೊಡುವ ಕಾರಣ ಅದರಿಂದ ಅಲ್ಪ ಕಾಲಕ್ಕಾಗಿ ಸ್ವಲ್ಪ ಫಲವೂ ಸಿಗುತ್ತದೆ. ಈಗ ತಂದೆಯು ಪ್ರತ್ಯಕ್ಷದಲ್ಲಿ ಬಂದಿದ್ದಾರೆ. ಪತಿತ ಪಾವನನೇ ಬಂದು ಪಾವನ ಮಾಡಿ ಎಂದು ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ. ಈ ಜ್ಞಾನವನ್ನು ಕೊಟ್ಟು ಇಂತಹ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡಿ ಎಂದು ಹೇಳುವುದಿಲ್ಲ. ಮನುಷ್ಯರ ಬುದ್ಧಿಯಲ್ಲಂತೂ ಕೃಷ್ಣನೇ ನೆನಪು ಬರುತ್ತಾನೆ. ತಂದೆಯನ್ನು ಅರಿಯದಿರುವ ಕಾರಣ ಎಷ್ಟೊಂದು ದುಃಖಿಗಳಾಗಿ ಬಿಟ್ಟಿದ್ದಾರೆ. ಈಗ ತಂದೆಯು ನಮ್ಮನ್ನು ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ. ನೀವು ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರುತ್ತೀರಿ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಬಲೆ ಕೇಳುತ್ತಾರೆ, ಆದರೆ ಕೇಳುತ್ತಿಲ್ಲವೇನೋ ಎನ್ನುವಂತೆ. ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರಾಗುವುದೇ ಇಲ್ಲ. ಇಡೀ ದಿನ ತಂದೆಯ ನೆನಪೇ ಇರಬೇಕು. ಸ್ತ್ರೀಯು ಪತಿಗಾಗಿ ಪ್ರಾಣತ್ಯಾಗ ಮಾಡುತ್ತಾಳೆ. ಸ್ತ್ರೀಗೆ ಬಹಳ ಪ್ರೀತಿ ಇರುತ್ತದೆ. ಇಲ್ಲಂತೂ ನೀವೆಲ್ಲರೂ ಮಕ್ಕಳಾಗಿದ್ದೀರಿ. ಆದರೂ ನಂಬರ್ ವಾರ್ ಇದ್ದೀರಲ್ಲವೇ? ನಿಮಗೆ ಗೊತ್ತಿದೆ, ಇಂತಹ ಬೇಹದಿನ ತಂದೆಯನ್ನು ನಾವು ಪದೇ ಪದೇ ಮರೆತು ಹೋಗುತ್ತೇವೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತದೆ. ಆದರೂ ಮರೆತು ಹೋಗುತ್ತೀರಿ. ಅರೆ, ಇಂತಹ ತಂದೆಯು ಯಾರು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರನ್ನೇ ನೀವೇಕೆ ಮರೆಯುತ್ತೀರಿ? ಮಾಯೆಯ ಬಿರುಗಾಳಿಯು ಬರುತ್ತವೆ, ಆದರೂ ಸಹ ನೀವು ಪ್ರಯತ್ನ ಪಡುತ್ತೀರಿ. ತಂದೆಯನ್ನು ನೆನಪು ಮಾಡಿದರೆ ಆಸ್ತಿಯು ಸಿಕ್ಕಿಬಿಡುತ್ತದೆ. ಸ್ವರ್ಗವಾಸಿ ದೇವತೆಗಳಂತೂ ಎಲ್ಲರೂ ಆಗುತ್ತೀರಿ. ಆದರೆ ಶಿಕ್ಷೆಯನ್ನು ಅನುಭವಿಸಿ ನಂತರ ಆಗುತ್ತೀರಿ. ಪದವಿಯು ಬಹಳ ಕಡಿಮೆಯಾಗುತ್ತದೆ. ಇವೆಲ್ಲವೂ ಹೊಸ ಮಾತುಗಳಾಗಿದೆ. ಯಾವಾಗ ತಂದೆಯನ್ನು, ಶಿಕ್ಷಕನನ್ನು ನೆನಪು ಮಾಡುತ್ತೀರೋ ಆಗ ಗಮನಕ್ಕೆ ಬರುತ್ತದೆ. ನೀವು ಶಿಕ್ಷಕರನ್ನು ಸಹ ಮರೆತು ಹೋಗುತ್ತೀರಿ. ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲಿಯವರೆಗೆ ಇರುತ್ತೇನೆ? ವಿನಾಶದ ಸಮಯವೂ ಬರುತ್ತದೆ. ಮತ್ತೆಲ್ಲವೂ ಈ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗಿಬಿಡುತ್ತದೆಯೋ ಅಲ್ಲಿಯವರೆಗೆ ವಿದ್ಯಾಭ್ಯಾಸ ನಡೆಯುತ್ತಿರುತ್ತದೆ. ಎಲ್ಲವನ್ನ ಈಗಾಗಲೇ ಓದಿಸಿದ್ದಾರೆ. ಮತ್ತೇನು ಓದಿಸುತ್ತಾರೆಂದು ನೀವು ಕೇಳುತ್ತೀರಿ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಹೊಸ ಹೊಸ ವಿಚಾರಗಳು ಬರುತ್ತಿರುತ್ತವೆ. ಅದನ್ನು ಕೇಳಿ ನೀವು ಖುಷಿಯಾಗುತ್ತೀರಲ್ಲವೇ? ಅಂದ ಮೇಲೆ ಚೆನ್ನಾಗಿ ಓದಿ ಮತ್ತು ಸುಧಾಮನಂತೆ ಏನನ್ನ ವರ್ಗಾವಣೆ ಮಾಡಬೇಕೋ ಅದನ್ನು ವರ್ಗಾವಣೆ ಮಾಡುತ್ತೀರಿ.
ಇದಂತೂ ದೊಡ್ಡ ವ್ಯಾಪಾರವಾಗಿದೆ. ಈ ಬಾಬರವರು ವ್ಯಾಪಾರದಲ್ಲಿ ಬಹಳ ವಿಶಾಲ ಹೃದಯಿಯಾಗಿದ್ದರು. ರೂಪಾಯಿಯಿಂದ 1 ಆಣೆಯನ್ನ ದಾನವನ್ನ ತೆಗೆಯುತ್ತಿದ್ದರು. ಬಲೆ ನಷ್ಟವಾಗುತ್ತಿತ್ತು, ಏಕೆಂದರೆ ಎಲ್ಲರಿಗಿಂತ ಮೊದಲು ನಾವೇ ಹಾಕಬೇಕಾಗುತ್ತಿತ್ತು. ಏಕೆಂದರೆ ತಾವೆಷ್ಟು ಹೆಚ್ಚಿಗೆ ದಾನ ನೀಡುತ್ತೀರೋ ಅದನ್ನು ನೋಡಿ ಎಲ್ಲರೂ ಹಾಕುತ್ತಾರೆ. ಆಗ ಅನೇಕರ ಕಲ್ಯಾಣವಾಗಿ ಬಿಡುತ್ತದೆ ಎಂದು ಹೇಳಿಬಿಡುತ್ತಾರೆ. ಅದು ಭಕ್ತಿ ಮಾರ್ಗವಾಯಿತು. ಇಲ್ಲಂತೂ ಬಾಬಾ ತೆಗೆದುಕೊಳ್ಳಿ ಎಂದು ಎಲ್ಲವನ್ನ ಕೊಟ್ಟಿಬಿಟ್ಟರು. ತಂದೆಯು ತಿಳಿಸುತ್ತಾರೆ, ನಿಮಗೆ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ. ವಿನಾಶದ ಸಾಕ್ಷಾತ್ಕಾರ, ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರವಾಯಿತು. ಆ ಸಮಯದಲ್ಲಿ ನಾನು ವಿಶ್ವದ ಮಾಲೀಕನಾಗುತ್ತೇನೆ ಎಂದು ತಿಳಿಯಿತು. ತಂದೆಯ ಪ್ರವೇಶತೆಯಾಯಿತಲ್ಲವೇ? ವಿನಾಶವನ್ನು ನೋಡಿದೆನು ಅಷ್ಟೇ. ಈ ಪ್ರಪಂಚವು ಸಮಾಪ್ತಿಯಾಗುತ್ತಿದೆ. ಈ ವ್ಯಾಪಾರವಿನ್ನೇನು ಮಾಡಲಿ? ಈ ಕತ್ತೆ ಜೀವನವನ್ನು ಬಿಡಬೇಕೆನಿಸಿತು. ನಮಗೆ ರಾಜ್ಯಭಾಗ್ಯವು ಸಿಗುತ್ತಿದೆ. ಈಗ ತಂದೆಯು ನಿಮಗೂ ಸಹ ತಿಳಿಸುತ್ತಿದ್ದಾರೆ, ಇಡೀ ಹಳೆಯ ಪ್ರಪಂಚದ ವಿನಾಶವಾಗಲಿದೆ. ನಿಮ್ಮನ್ನು ಕುಂಭಕರ್ಣನ ನಿದ್ರೆಯಿಂದ ಎದ್ದೇಳಿಸುವ ಎಷ್ಟೊಂದು ಪುರುಷಾರ್ಥ ಮಾಡಿಸುತ್ತಿದ್ದಾರೆ. ಆದರೂ ಸಹ ನೀವು ಎದ್ದೇಳುವುದೇ ಇಲ್ಲ. ಅಂದಾಗ ಮಕ್ಕಳು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಎಲ್ಲವನ್ನ ತಂದೆಗೆ ಕೊಟ್ಟು ಬಿಡುತ್ತೀರೆಂದರೆ ಅವಶ್ಯವಾಗಿ ಒಬ್ಬ ತಂದೆಯೇ ನೆನಪಿಗೆ ಬರುತ್ತಾರೆ. ನೀವು ಮಕ್ಕಳು ಹೆಚ್ಚು ನೆನಪನ್ನ ಮಾಡಬಹುದು. ಯಾರಿಗೆ ಹೆಚ್ಚು ಜವಾಬ್ದಾರಿ ಇರುತ್ತದೆಯೋ, ಎಷ್ಟೊಂದು ಬಂಧನದಲ್ಲಿ ಇರುವವರು ಸಮಾಚಾರವನ್ನು ಬರೆಯುತ್ತಾರೆ. ಪಾಪ ಇಷ್ಟೊಂದು ಏಟು ತಿನ್ನುತ್ತಾರೆಂದು ಬಾಬರವರಿಗೆ ವಿಚಾರವು ತಲುಪುತ್ತದೆ. ಪತಿಯು ಎಷ್ಟೊಂದು ಸತಾಯಿಸುತ್ತಾರೆ. ಬಲೆ ತಿಳಿಯುತ್ತೇವೆ, ಡ್ರಾಮಾದಲ್ಲಿ ಇದೆ, ನಾವು ಏನು ಮಾಡಲು ಸಾಧ್ಯ? ಕಲ್ಪದ ಹಿಂದೆಯೂ ಸಹ ಅಬಲೆಯರ ಮೇಲೆ ಅತ್ಯಾಚಾರವಾಗಿತ್ತು. ಹೊಸ ಪ್ರಪಂಚವಂತೂ ಸ್ಥಾಪನೆಯಾಗಲೇಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಇವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ. ಅಂದಾಗ ಅವಶ್ಯವಾಗಿ ನಾವೇ ಸುಂದರರಾಗಿದ್ದೆವು, ಈಗ ನಾವೇ ಕಪ್ಪಾಗಿದ್ದೇವೆ. ನಾನೇ ಮೊದಲಿಗನಾಗಿ ಬರುತ್ತೇನೆ. ನಾನೇ ಹೋಗಿ ಕೃಷ್ಣನಾಗಿದ್ದೇನೆ. ಈ ಚಿತ್ರವನ್ನು ನೋಡುತ್ತಾ ನಾನೇ ಹೀಗಾಗುತ್ತೇನೆಂದು ವಿಚಾರ ಬರುತ್ತದೆ. ತಂದೆಯು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅದನ್ನು ತಿಳಿದುಕೊಂಡು ಅನ್ಯರಿಗೆ ತಿಳಿಸುವುದು ಮಕ್ಕಳ ಕರ್ತವ್ಯವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನಾವು ಗೋಪಿ ವಲ್ಲಭನ ಗೋಪಿಕೆಯರಾಗಿದ್ದೇವೆ. ಈ ಖುಷಿ ಹಾಗೂ ನಶೆಯಲ್ಲಿರಬೇಕು. ಅಂತರ್ಮುಖಿಯಾಗಿ ವಿಚಾರ ಸಾಗರ ಮಂಥನ ಮಾಡಿ ತಂದೆಯ ಸಮಾನ ಶಿಕ್ಷಕರಾಗಬೇಕು. ಸೆಕೆಂಡ್ ಪಾಯಿಂಟ್, ಸುಧಾಮನಂತೆ ತಮ್ಮದೆಲ್ಲವನ್ನ ವರ್ಗಾವಣೆ ಮಾಡುವುದರ ಜೊತೆಗೆ ವಿದ್ಯೆಯನ್ನು ಚೆನ್ನಾಗಿ ಓದಬೇಕು. ವಿನಾಶಕ್ಕೆ ಮೊದಲೇ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಬೇಕು. ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿರುವವರನ್ನು ಜಾಗೃತಗೊಳಿಸಬೇಕು. ಇಂದಿನ ವರದಾನ, ಮಧುರತೆಯ ಗುಣದ ಮೂಲಕ ಸಂಸ್ಕಾರ ಮಿಲನ ಮಾಡುತ್ತಾ ಮಂಗಳ ಮಿಲನ ಆಚರಿಸುವಂತಹ ಹೋಲಿ ಹಂಸಭವ. ವರದಾನದ ವಿಶ್ಲೇಷಣೆ. ಹೋಲಿಯಲ್ಲಿ ಬಣ್ಣ ಆಡುತ್ತಾರೆ ಹಾಗೂ ಒಬ್ಬರಿಗೊಬ್ಬರು ಬಾಯನ್ನು ಸಿಹಿ ಮಾಡಿಕೊಳ್ಳಲು ಸಿಹಿಯನ್ನು ಹಂಚಿ ಮಂಗಳ ಮಿಲನವನ್ನು ಆಚರಿಸುತ್ತಾರೆ. ಹಾಗೆಯೇ ನೀವು ಹೋಲಿ ಹಂಸ ಮಕ್ಕಳು ಯಾವಾಗ ಒಬ್ಬರು ಮತ್ತೊಬ್ಬರ ಸಂಘದ ಬಣ್ಣವನ್ನು ಹಚ್ಚಿ ಮಧುರತೆಯ ಸಿಹಿಯನ್ನು ತಿನ್ನಿಸುತ್ತೀರಿ, ನಿಮ್ಮ ನಯನಗಳಿಂದ, ಮುಖದಿಂದ, ನಡತೆಯಿಂದ ಮಧುರತೆಯ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತದೆ. ಆಗ ಮಂಗಳ ಮಿಲನ ಅರ್ಥಾತ್ ಸಂಸ್ಕಾರ ಮಿಲನವಾಗುತ್ತದೆ. ಪರಸ್ಪರದಲ್ಲಿ ಸಂಸ್ಕಾರಗಳ ಮಿಲನವಾಗುವುದೇ ಪ್ರತ್ಯಕ್ಷತೆಯ ಆಧಾರವಾಗಿದೆ. ಇದರಿಂದಲೇ ಜೈ ಜೈಕಾರವಾಗುತ್ತದೆ. ಸ್ಲೋಗನ್: ವಿದೇಹಿತನದ ಅಭ್ಯಾಸ ಮಾಡಿ. ಇದೇ ಅಭ್ಯಾಸ ಅನಿರೀಕ್ಷಿತವಾಗಿ ಬರುವ ಪೇಪರ್ನಲ್ಲಿ ಪಾಸ್ ಮಾಡಿಸುತ್ತದೆ. ಒಳ್ಳೆಯದು. ಓಂ ಶಾಂತಿ.